ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಈ ಪ್ರಕರಣವನ್ನ ಕೊಡಬೇಕೋ ಬೇಡವೋ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧಾರವಾಡ ಹೈಕೋರ್ಟ್ ಅಲ್ಲಿ ಇವತ್ತು ತೀರ್ಪು ಪ್ರಕಟ ಆಗುತ್ತೆ। ಈ ತೀರ್ಪಿನ ಪ್ರಕಾರ ಸಿದ್ದರಾಮಯ್ಯನವರಿಗೆ ಈಗ ನೋ ಟೆನ್ಷನ್ ರಿಲೀಫ್ ಸಿಕ್ಕಿದೆ ಅಂತ ಹೇಳಲಾಗ್ತಾ ಇದೆ। ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದಂತಹ ಮನವಿಗೆ ನಿರಾಸೆಯಾಗಿದೆ। ಸಿಎಂ ಸಿದ್ದರಾಮಯ್ಯಗೆ ಹೈಕೋರ್ಟ್ ನಲ್ಲಿ ಬಿಗ್ ರಿಲೀಫ್ ಸಿಕ್ಕಿದೆ। ಮೂಡಾ ಕೇಸ್ಗೆ ಸಿಬಿಐ ತನಿಖೆ ನೀಡೋದಕ್ಕೆ ನಿರಾಕರಣೆ ಮಾಡಲಾಗಿದೆ। ಸ್ನೇಹಮಯಿ ಕೃಷ್ಣ ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಿದ್ದಾರೆ। ಸಿಎಂಗೆ ಈಗ ಬಿಗ್ ರಿಲೀಫ್ ಅಂತಾನೆ ಹೇಳಬಹುದು। ಸಿಬಿಐ ತನಿಖೆಗೆ ನೀಡೋದಕ್ಕೆ ಧಾರವಾಡ ಹೈಕೋರ್ಟ್ ನಿರಾಕರಿಸಿದೆ। ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೆಳಗ್ಗೆ ತಾನೇ ಸ್ನೇಹಮಯಿ ಕೃಷ್ಣ ಅವರು ಮಾತಾಡ್ತಾ ಇದ್ರು, ಸಿಬಿಐಗೆ ಈ ಪ್ರಕರಣವನ್ನ ವಹಿಸ್ತಾರೆ ಅನ್ನುವಂತ ನಂಬಿಕೆ ಇದೆ, ಇಲ್ಲದಿದ್ರೆ ನಮ್ಮ ಕಾನೂನು ಹೋರಾಟ ಜಾರಿಯಲ್ಲಿರುತ್ತೆ ಅಂತ ಹೇಳ್ತಾ ಇದ್ರು। ಆದರೆ ಸಿದ್ದರಾಮಯ್ಯನವರು ಕೂಡ ಕಾನೂನಿನ ಮೇಲೆ ನಮಗೆ ನಂಬಿಕೆ ಇದೆ ಅನ್ನುವಂತಹ ಮಾತನ್ನ ಆರಂಭದಿಂದಲೂ ಕೂಡ ಹೇಳ್ತಾ ಬರ್ತಿದ್ರು। ಸೊ ಈಗ ಈ ಪ್ರಕರಣವನ್ನ ಸಿಬಿಐಗೆ ಕೊಡೋದಕ್ಕೆ ನಿರಾಕರಣೆ ಮಾಡಿದೆ ಧಾರವಾಡ ಹೈಕೋರ್ಟ್। ಈ ಕ್ಷಣದ ಬಿಗ್ ಅಪ್ಡೇಟ್ ಇದು। ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ಸದ್ಯಕ್ಕೆ ವಜಾ ಆದಂತಿದೆ। ಸಿಬಿಐ ತನಿಖೆಗೆ ನೀಡೋದಕ್ಕೆ ಧಾರವಾಡ ಹೈಕೋರ್ಟ್ ನಿರಾಕರಿಸಿದೆ। ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಕುಟುಂಬದ ಸದಸ್ಯರ ವಿರುದ್ಧ ಕೇಳಿ ಬಂದಂತಹ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ನಿವೇಶನ ಹಂಚಿಕೆಯಲ್ಲಿ ಅಕ್ರಮ ಆಗಿದೆ ಅನ್ನುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ನೇಹಮಯಿ ಕೃಷ್ಣ ದೂರನ್ನ ಸಲ್ಲಿಸಿದ್ರು। ಪ್ರಾಸಿಕ್ಯೂಷನ್ ಆಯಿತು, ಅದಾದ ನಂತರ ನ್ಯಾಯಾಲಯದಲ್ಲಿ ಈ ಬಗ್ಗೆ ವಿಚಾರಣೆ ಶುರುವಾಯಿತು। ನಂತರ ಲೋಕಾಯುಕ್ತ ಕೂಡ ರೆಡಿ ಆಯಿತು, ಲೋಕಾಯುಕ್ತ ತನಿಖೆ ಆಯಿತು, ಲೋಕಾಯುಕ್ತ ವರದಿಯನ್ನ ಕೋರ್ಟ್ಗೆ ಸಲ್ಲಿಸಿತ್ತು, ಅದರಲ್ಲೂ ಕೂಡ ಕ್ಲೀನ್ ಚಿಟ್ ಸಿದ್ದರಾಮಯ್ಯ ಅವರಿಗೆ ಸಿಕ್ತು। ಅದಾದ ನಂತರ ಮತ್ತೆ ಈ ತನಿಖೆಯನ್ನ ಸಿಬಿಐಗೆ ವಹಿಸಬೇಕು ಅನ್ನೋದು ಸ್ನೇಹಮಯಿ ಕೃಷ್ಣ ಅವರ ಮನವಿಯಾಗಿತ್ತು। ಈ ಮನವಿಯನ್ನ ಹೈಕೋರ್ಟ್ನಲ್ಲಿ ರಿಟ್ ಅರ್ಜಿಯನ್ನ ಸಲ್ಲಿಸಿದ್ರು ಸ್ನೇಹಮಯಿ ಕೃಷ್ಣ। ಆದ್ರೆ ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರ ಅರ್ಜಿ ವಜಾ ಆಗಿದೆ। ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಕ್ಕಿದೆ। ಸಿಬಿಐ ತನಿಖೆಗೆ ನೀಡೋದಕ್ಕೆ ಹೈಕೋರ್ಟ್ ನಿರಾಕರಣೆ ಮಾಡಿದೆ। ಡಾಕ್ಟರ್ ನಾಗಪ್ರಸನ್ನ ಪೀಠದಿಂದ ಮಹತ್ವದ ಆದೇಶ ಈಗ ಪ್ರಕಟ ಆಗಿದೆ। ಮೂಡಾ ಕೇಸ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಾದ ಪ್ರತಿವಾದ ಪ್ರತಿಭಟನೆಗಳು ಇಷ್ಟು ದಿನಗಳ ಕಾಲ ಆಗಿದ್ದನ್ನ ನಾವು ಗಮನಿಸಿದ್ದೀವಿ। ಲೋಕಾಯುಕ್ತಕ್ಕೆ ವಹಿಸಿದ್ದನ್ನ ಸಾಕಷ್ಟು ಜನ ಪ್ರಶ್ನೆ ಮಾಡ್ತಾ ಇದ್ರು, ಇನ್ಕ್ಲೂಡಿಂಗ್ ಬಿಜೆಪಿಯ ನಾಯಕರು, ಜೆಡಿಎಸ್ನ ನಾಯಕರು, ಸ್ಪೆಷಲಿ ಈ ಆರ್ಟಿಐ ಕಾರ್ಯಕರ್ತ ಸ್ನೇಹಮಯಿ ಕೃಷ್ಣ ಅವರು ಕೂಡ ಆರಂಭದಿಂದಲೂ ಹೇಳ್ತಾ ಬರ್ತಿದ್ರು, ನಮಗೆ ಲೋಕಾಯುಕ್ತದಲ್ಲಿ ನಂಬಿಕೆ ಇಲ್ಲ, ಈ ಪ್ರಕರಣವನ್ನ ಸಿಬಿಐಗೆ ವಹಿಸಬೇಕು ಅನ್ನುವಂತಹ ಅಪೇಕ್ಷೆ ಅವರದ್ದಾಗಿತ್ತು। ಆದರೆ ಸದ್ಯಕ್ಕೆ ಸಿಬಿಐಗೆ ಕೊಡೋದಕ್ಕೆ ನಿರಾಕರಿಸಿದೆ ಧಾರವಾಡ ಹೈಕೋರ್ಟ್। ನ್ಯಾಯಮೂರ್ತಿ ನಾಗಪ್ರಸನ್ನ ಅವರ ಪೀಠದಿಂದ ಕೊಟ್ಟಂತಹ ತೀರ್ಪು ಇದು। ಸ್ನೇಹಮಯಿ ಕೃಷ್ಣ ಅವರು ಸಲ್ಲಿಸಿದ್ದ ತಕರಾರು ಅರ್ಜಿ ವಿಚಾರಣೆಯನ್ನ ಜನವರಿ 27, 2025ರಂದು ಪೂರ್ಣಗೊಳಿಸಿ ಎಲ್ಲಾ ವಿಚಾರಣೆ ವಾದ ಪ್ರತಿವಾದ ಆದ ನಂತರ ಇವತ್ತಿನ ದಿನ ಆ ತೀರ್ಪನ್ನ ಕಾಯ್ದಿರಿಸಿದ್ರು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರು। ಈಗ ತೀರ್ಪು ಪ್ರಕಟ ಆಗಿದೆ। ತೀರ್ಪಿನ ಪ್ರಕಾರ ಸಿದ್ದರಾಮಯ್ಯನವರಿಗೆ ರಿಲೀಫ್ ಇದೆ। ಮೂಡಾ ಕೇಸನ್ನ ಸಿಬಿಐಗೆ ನೀಡೋದಕ್ಕೆ ನಿರಾಕರಣೆ ಮಾಡಿದೆ ಹೈಕೋರ್ಟ್। ಹೆಚ್ಚಿನ ಡೀಟೇಲ್ಸ್ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ। ವಿಷ್ಣು, ಸಿಎಂ ಸಿದ್ದರಾಮಯ್ಯಗೆ ಈಗ ಬಿಗ್ ರಿಲೀಫ್ ಮತ್ತು ಸ್ನೇಹಮಯಿ ಕೃಷ್ಣ ಅವರಿಗೆ ನಿರಾಸೆ, ಮುಂದೆ ಇರುವಂತಹ ಆಪ್ಷನ್ಸ್ ಗಳೇನು? ಅದಕ್ಕಿಂತ ಮುಂಚೆ ಕೋರ್ಟ್ ನಲ್ಲಿ ಏನೇನಾಯ್ತು? ಖಂಡಿತ ಸಭಾ, ಈ ಒಂದು ಅರ್ಜಿಗೆ ಸಂಬಂಧಪಟ್ಟಂತೆ ಸುಮಾರು 1.5 ತಿಂಗಳಿನಿಂದ ಈ ಅರ್ಜಿಯ ವಿಚಾರಣೆ ನಡೆಸುವಂತ ಕೆಲಸವನ್ನ ಹೈಕೋರ್ಟ್ನ ನ್ಯಾಯಮೂರ್ತಿಗಳ ಪೀಠದಲ್ಲಿ ನಡೆಸಲಾಯಿತು। ಈ ರೀತಿ ವಿಚಾರಣೆ ನಡೆಸುವಂತ ಸಂದರ್ಭದಲ್ಲಿ ಪ್ರಮುಖವಾಗಿ ಸಿದ್ದರಾಮಯ್ಯ ಪರವಾಗಿ ಇಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ।